ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವು ಆರಾಮದೀನಿ ನೋಡ್ರಿ, ನೀವು ಆರಾಮದ್ರಿ ಅನ್ಕಂದು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಇದು ದಿನ ಬ್ಲಾಗ್ ಆಗಿರ್ತೈತಿ ನೋಡ್ರಿ. ಬೆಳಗ್ಗೆ ಹೇಳಿದ್ರಾಗ ನಮ್ಮ ಮಮ್ಮಿಯವರೆಲ್ಲ ಮನೆಯೆಲ್ಲ ತೊಳೆದು ಕಾಟ ಕ್ಲೀನ್ ಎಲ್ಲ ಮಾಡಿದ್ರು ನೋಡ್ರಿ. ಹಂಗೆ ಸಾನು ತಲೆ ಬಾಚ್ಕೊಂಡಂತ ಬಾಚ್ಕೊಳಕತ್ತಿದ್ಲು. ಈ ಕಡೆ ನೀರು ಕಾಸಿದ್ರಂತಂದು ನೀರೆಲ್ಲ ಬೆರ್ಸಾಕತ್ತಿದ್ರು ನನ್ನ ಸ್ನಾನಕ್ಕೆ. ನಾನು ಹಂಗೆ ಜಳಕ ಎಲ್ಲ ಮಾಡ್ಕೊಂಬಂದು ನೋಡ್ರಿ. ಮಾಡ್ಕೊಂಬರೋದ್ರಾಗ ಈ ಬೆಳಗ್ಗೆ ಎದ್ದು ಥಂಡಿ ಜಾಸ್ತಿ ಇರುತ್ತಲ್ರಿ, ಹಾಗಾಗಿ ಶುಟ್ರದು ಹಾಕ್ಕೊಳಕತ್ತಿದ್ದೆ. ಶುಟ್ರದು ಹಾಕ್ಕೊಳೋದ್ರಾಗ ನನ್ನ ಮಗನೂ ಎದ್ದ, ಅವನಿಗೆ ಸ್ವಲ್ಪ ಫೀಡ್ ಮಾಡಿದ್ರಾಗ ನಮ್ಮ ಸಾನೂ ಸ್ನಾನ ಮಾಡ್ಕೊಬಂದು ಆಕಿನ ಜಳಕ ಮಾಡಿ ರೆಡಿ ಮಾಡಿದ್ದು ನೋಡ್ರಿ. ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ರು, ಆಕಿಗೆ ಸ್ವಲ್ಪ ನಾಷ್ಟ ತಿನ್ನಿಸಿ ಹಂಗೆ ನಾನು ನಾಷ್ಟ ಮಾಡ್ಕೊಂಡು ನೋಡ್ರಿ. ಈ ಉಣಿ ನೋಡ್ರಿ ಪ್ರತಿ ವರ್ಷ ನಮ್ಮ ಊರಾಗ ನಮ್ಮ ಮನೆಯಾಗ ಎಲ್ಲ ಮುಡ್ಡಕ್ಕೆ ಹೋಗಿದ್ರು. ಆದ್ರೆ ಈ ವರ್ಷ ನನ್ನ ಡಿಲಿವರಿ ಆಗೈತೆ ಅಂತಂದು ಹೋಗೋಕ್ಕಾಗಲಿಲ್ಲ ಅಂತಂದುಬಿಟ್ರು ಅಮ್ಮ. ಅದನ್ನೇ ಅನ್ನಕತ್ತಿದ್ರು. ಹಂಗೆ ಹಾಕಿ ಎಲ್ಲ ರೆಡಿ ಆಯ್ತು ನೋಡ್ರಿ. ಹಿಂಗೆ ನಾಷ್ಟನ ರೆಡಿಯಾಗಿತ್ತು ಮಾಡ್ಕೊಂಡು ಕಾಟ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ನನಗೂ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡ್ರಿ. ಅಷ್ಟರೊಳಗೆ ನಮ್ಮ ಸಾನು ಈ ಥರ ರೆಡಿಯಾಗಿ ಕಾಟ ಬಂದು ಕ್ಯೂಟಾಗಿ ಫೋಟೋ ತೆಗಿ ಅಂತ. ಆಕೆ ಫೋಟೋ ಮತ್ತು ವಿಡಿಯೋ ಹೆಂಗೈತೆ ಅಂತ ನೋಡ್ಕೊಂಬರ್ರಿ. ಹೆಜ್ಜೆಯ ನಡೆತಾ ಕನ್ಸೆಳೆತ ತಕದಿಮಿತ ಬಾಕೇಳು ಸಂಗೀತ ಹೃದಯದ ಆಕೆಗೆ ಪೂಜೆ ಮಾಡ್ಕೊಳೋದಂದ್ರೆ ಭಾಳ ಇಷ್ಟ ನೋಡ್ರಿ. ಅದನ್ನು ಮಾಡ್ಕೊಳಕತ್ತಿದ್ದು ಎಲ್ಲ ಮಾಗಿನಂತಂದು ಅದನ್ನು ಪೂಜೆ ಎಲ್ಲ ಮಾಡಕತ್ತಿದ್ದು ನೋಡ್ರಿ. ಹಂಗೆ ಟೈಮ್ ಆತಂತ ನಾನು ಊಟ ಮಾಡ್ಕೊಂಡು ಕಾಟ ಬಂದೆ. ಅಷ್ಟರೊಳಗೆ ಮದುವೆ ಬ್ಯಾಂಕಿನವ್ರು ಓಟ್ ಇಲೆಕ್ಷನ್ ಐತಂತಂದು ಅವ್ರು ಕಾರ್ಡ್ ಕೊಡಕ್ಕೆ ಬಂದಿದ್ರು ನೋಡ್ರಿ. ಅದ್ರಾಗ ನಮ್ಮ ಮಮ್ಮಿಯವರು ಸಂತಿನ ತೊಗೊಂಬಂದಿದ್ರು. ಅದನ್ನು ಸ್ವಲ್ಪ ಎಲ್ಲ ಹಿಂಗೆಲ್ಲ ಸಪ್ರೇಟ್ ಮಾಡಿಟ್ಟು ಕಾಟ ಅದು ಪುಟ್ಟಿಗೆಲ್ಲ ತುಂಬಿಟ್ಟು ನೋಡ್ರಿ. ಅಷ್ಟರೊಳಗೆ ಇದು ನೋಡ್ರಿ, ಈ ವಿಡಿಯೋನ ನಮ್ಮ ಸಾನು ಮಾಡ್ಯಾಳ. ಈ ನೆಕ್ಸ್ಟ್ ಬರೋದು ಈ ಥರದಾಗೆಲ್ಲ ಇಷ್ಟಿಷ್ಟೆಲ್ಲ ಬುದ್ಧಿ ಹುಡುಗರಿಗೆ, ನಮಗೇನು ಗೊತ್ತಾಗ್ತಿದ್ದಿಲ್ಲ ಈ ಟೈಮ್ದೊಳಗೆ. ಹಂಗೆ ಅಮ್ಮ ಟೀ ಮಾಡ್ಕೊಂಬಂದು ಅದನ್ನು ಸ್ವಲ್ಪ ಟೀ ಕೊಡೋದು ಕಾಟ. ಹಿಂಗೆ ಡೆಲಿವರಿ ಆದಾಗ್ರಿ ನಮ್ಮ ಸೈಡೆಲ್ಲ 2 ಟೈಮ್ ನೀರು ಹಾಕಿಸ್ಕೊತಾರೆ. ನಾನು ನೋಡ್ರಿ ಸ್ನಾನ ಎಲ್ಲ ಮಾಡ್ಕೊಂಡು ಕಾಟ ಬರೋದ್ರಾಗ ನನ್ನ ಮಗನೂ ಇದ್ದಿದ್ದ. ಅವನು ಸ್ವಲ್ಪ ತೂಗಿ ಮನಗಿಸ್ದಾಗ ನೈಟ್ ಒಮ್ಮೆಲೆ ಭಾಳ ಲೇಟ್ ಆಗಿದ್ರೆ ಟೈಮು. ಅದಕ್ಕಂದಲ್ಲಿ ನಸಿನಿಗೆ ಎದ್ದು ಕಾಟ ಸ್ವಲ್ಪ ವಿಡಿಯೋ ಎಡಿಟ್ ಮಾಡ್ಕೊತ ಕೂತಿದ್ದು ನೋಡ್ರಿ. ಈ ಬ್ಲಾಗ್ ಹೆಂಗೆ ಅನಿಸ್ತು ಅಂತ ಲೈಕ್ ಮಾಡಿ.